ಇಂಥವ್ರು ನೋಡಿಲ್ಲ. ಏಯ್ 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 ಬಂದ್ರೋ ಬೇಗ, ಏಯ್ ಬಂದ್ರೋ ಬೇಗ, ಲೋ ಏಯ್ ಬೇಗ ಬಂದ್ರೋ, ಏಯ್ ಓಡ್ ಬಂದ್ರೋ, ಯಾರು ಹಿಡಿದ್ಬಿಟ್ಟಾರೆ ಕಂಡ್ರೋ ಇವರ್ಯಾರೋ ಇವರ್ಯಾರೋ. ಎಫ್.ಎಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂದರೆ ನಮ್ಮ ಆಂಟಿ ಮಗಳದು ಎಂಗೇಜ್ಮೆಂಟ್ ಇದೆ, ಅದಕ್ಕೋಸ್ಕರ ಬಂದಿದ್ರಿ. ಇಲ್ಲಿ ಬನ್ನಿ ನಮ್ಮ ಮಾವನ ಪರಿಚಯ ಮಾಡಿಸ್ಕೊಡ್ತೀನಿ. ವಾ ಹಲೋ ಐ ಹವರ್ ಯು. ಬನ್ನಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಈಜು ಆಡಬೇಕಂತ ಬಂದಿದ್ರಿ ನಾನು ಮತ್ತು ನಮ್ಮ ಮಾವನು. ಎಗಿರ್ತಾ ಇರ್ತೀರಿ, ಈ ಬ್ರಿಡ್ಜಿಂದ ಎಗಿರ್ತಾ ಇರ್ತೀರಿ ಫುಲ್ಲು. ನೋಡಿ ಯಾವ ಥರ ಇದೆ ಅಂತ ನೋಡಿ, ಎಗಿರ್ತಾರಂತ. ರೆಡಿ ಹಾಕ್ಬಿಟ್ಟವ್ರು ಅಂದರೆ ರೆಡಿ ಹಾಕ್ಬಿಟ್ಟವನು. ತುಂಬ ಹಣ ಇದೆ, ತುಂಬ ಹಣ ಇದೆ. ಎಲ್ಲಿ ಹಾಂ ನೋಡಿ ಬಂದರು ಇಲ್ಲಿಬ್ರು. ಇವರು ನಮ್ಮ ಮಾವ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮಾವ ಆಲ್ರೆಡಿ ರೆಡಿ. ನಮ್ಮ ದೊಡ್ಡ ಮಾವ ಅಂತೂ ಇವಾಗ ರೆಡಿ ಆಗ್ತಾ ಇದ್ದಾನೆ ಬಿಚ್ಬಿಟ್ಟು. ನೋಡಿ ಎಗ್ರಕ್ಕೆ ಹೋಗ್ತಾನವ್ರೆ. ಯಾವ ಥರ ಎಗಿರ್ತಾನೆ ಅಂತ ನೋಡೋಣ ಬನ್ನಿ. ಹಾಂ ಎಗ್ರ ಮಾವ, ಎಗ್ರ ಹೇಳ್ತೀನಿ. ಇಲ್ಲಿಂದ ಪಚ್ಚಕ್ಕಂತ ಎಗರಬೇಕು, ಮುಳ್ಳಿದಾವೆ, ಹುಷಾರು. ಎಗರ್ತಾರಂತ ಇವಾಗ ನೋಡೋಣ ಬನ್ನಿ. ಯಾವ ಥರ ಎಗರ್ತಾರಂತ ನೋಡೋಣ. ಎಗರುದ್ರು ಭಾರಿಯಾಗಿ ಎಗಿರ್ತವ್ರೆ ನಮ್ಮ ಮಾವ. ಇವಾಗ ನಾನು ಬಿಚ್ಬಿಟ್ಟೆಲ್ಲ ರೆಡಿ ಆಗಬೇಕು. ನಾನು ಬಿಸ್ತಾ ಇದ್ದೀನಿ. ರನ್ನೂರ ಬೇವು ನಾನಿವಾಗ ಎಗಿರ್ತಾ ಇದ್ದೀನಿ. ನೋಡಿ ಯಾವ ಥರ ಎಗಿರ್ತೀನಿ ಅಂತ ನೋಡಿ. ನನಗಂತೂ ಈಜು ಬರಲ್ಲ, ಟ್ರೈ ಮಾಡ್ತೀನಿ ಯಾವಂತೂ. ಇಲ್ಲಿಂದ ಮುಳ್ಳಿದೆ, ಹುಷಾರ್. ಅಲ್ಲಿ ಬರ್ತೀನಿ. ಹಾಂ ಗೋ. ನೋಡಿದ್ರಲ್ವಾ ಎಗಿರ್ತೀರಿ. ನಮ್ಮ ದೊಡ್ಡ ಮಾವ ಅಂತ ನೋಡಿ ಇಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಕುತ್ಕೊಳ್ತವ್ರೆ. ಅಲ್ಲಿಬ್ರು ನೋಡಿ, ಅಲ್ಲಿಬ್ರು ಅವ್ರೆ. ಅಲ್ಲಿಗೆ ಹೋಗ್ತಿದ್ದೆ, ಇವಾಗ ಹೋಗ್ತಾ ಇದ್ದೀನಿ. ಇವು ಚಳಿ ಅಂತ ಚಳಿ. ಮಾವ ನೀರಿಬ್ಬರು ಎಗಿರ್ತಾರಂತೆ ಇವಾಗ. ಇಲ್ಲಿಂದ ಎಗಿರ್ತೀರಾ? ಇಲ್ಲಿಂದ ಎಗಿರ್ತಾರೆ. ಎಗರ್ತಾನಪ್ಪ ನಮ್ಮ ಅಣ್ಣ, ಇವರೇಗೋಸ್ಕರ ಎಗರ್ತಾನೆ. ಎಗಿರ್ದಪ್ಪ ಎಲ್ಲಪ್ಪ, ಎಲ್ಲೆಲ್ಲ ಇಲ್ಲಿ ಬರ್ತಾರೆ. ಈ ಕಡೆ ಬಂದು ಇಲ್ಲಿ ಬಂದ. ಹಿಡ್ಕ ಏ ಇರೋ, ನಾನು ಬರ್ತೀನಿ. ನಾನು ಎಗಿರ್ತೀನಿ. ನಾನು ಬರ್ತವ್ರೆ. ಬಾ ಬೇಗ ಇಡಿ ಬಾ. ಮಾವ ಯಾಕೆ ಮಾವ ಈ ಥರ? ನಮ್ಮ ಮಾವ ಅಂತೂ ಫುಲ್ಲು ಭಯ ಬೀಳ್ತಾರೆ ಎಗ್ರಕ್ಕೆ. देख माँ या मैं टेटर एक मिनट आता दलो ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ
ಎದ್ದಾಗಂತಾರೆ ಆ ರೇಂಜಿಗೆ ನಮ್ಮ ಮಾವ ಬಂದ್ಬಿಟ್ಟು ಹಿಡ್ಕೊಂಡ. ಇವಾಗ ಗೈಸ್ ಇವಾಗ ನಾವು ಇಲ್ಲಿಂದ ಎದ್ಬಿಟ್ಟು ಸ್ವಲ್ಪ ಫೋನ್ ಡೌನ್ ಮಾಡು, ಅಲ್ಲಿ ತೋರಿಸು. ಬಾ ಇಲ್ಲಿ ಬಾ ಇಲ್ಲಿ ಸ್ವಲ್ಪ ಬಗ್ಗು. ಅಲ್ಲಿ ಬಟ್ಟೆ ಒಗಿತವ್ರೆ, ಇಲ್ಲ ಅಲ್ಲಿ ಬಟ್ಟೆ ಒಗಿತವ್ರೆ, ಅಲ್ಲಿ ಗಂಟ ಹೋಗ್ತಿದ್ರೆ ನನಗೆ ಅಲ್ಲಿಗೆ ಹೋಗ್ಬೇಕು, ಕೈ ಅಡ್ಡ ಬರ್ತೈತೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರಿ, ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ತೀರಾ ಅಥವಾ ಆ ಕಡೆಲ್ಲ ಹೋಗ್ತೀರಾ ಅಂತ ಗೊತ್ತಿಲ್ಲ, ಇಲ್ಲ ಟಿವಿ ಡಾಮಿಗೆ ಅಟ್ಯಾಚ್ ಆಗಿ ಹೋಗ್ತೀವಿ ನಾವು. ಆ ಥರ ಭಯ ಆಗ್ತಿದೆ ಸ್ವಲ್ಪ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗಣ್ರಾ ಅಲ್ಲಿ ಸ್ವಲ್ಪ ಹೋಗಣ್ರಾ, ಹೋಗೋಣ ಅಲ್ಲಿಂದ ಹೋಗೋಣ. ಬಂದ್ರೋ ಬೇಗ, ಬಂದ್ರೋ ಬೇಗ, ಅಲೋ ಬೇಗ ಬಂದ್ರೋ, ಓಡ್ ಬಂದ್ರೋ. ಗೈಸ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀರ ಅಂತ ನಾವು ಚಾಲೆಂಜ್ ಹಾಕಿದ್ರಿ. ಬಟ್ ಸೆಂಟ್ರಲ್ಲೇ ಏನಾಯ್ತು ಅಂದರೆ ಉಸಿರು ಒಂಥರ ಹಿಡಿದ್ಬಿಡ್ತು, ಈಜು ಹೊಡ್ಯೋಕ್ಕೂ ಆಗಿಲ್ಲ. ಆಮೇಲೆ ಯಾವ ಥರ ಆಯ್ತು ಅಂದರೆ ಜೀವ ಹೋಗಿ ಜೀವ ಬರೋ ಥರ ಆಗೋಯ್ತು. ತುಂಬ ನನಗಿದು ಸುಸ್ತಾಗೋಯ್ತು. ಸುಸ್ತಾದ್ಮೇಲೆ ನಮ್ಮ ಅಮೀರು ಮತ್ತು ನಮ್ಮ ಬಾವ ಅವರು ಬಂದ್ಬಿಟ್ಟು ನನ್ನ ಹಿಡಿದ್ರೂ ಆಗ್ತಾಯಿಲ್ಲ, ಯಾಕಂದರೆ ಹರಿತಾ ಇದೆ ನೀರು. ಸ್ವಲ್ಪ ತೋರಿಸು. ತುಂಬ ಅಂದರೆ ತುಂಬ ಸ್ಪೀಡಲ್ಲಿದೆ ನೀರು. ನಾವು ಏನಂತ ಸುಮ್ಮನೆ ಆಟ ಆಡೋ ಥರ ಹೋಗ್ಬಿಟ್ಟು ಏನೇನೋ ಆಗ್ತಾಯಿತ್ತು ಜಸ್ಟಲ್ಲಿ. ಹೆಂಗೆ ಸದ್ಯ ಬಂದ್ಬಿಟ್ಟು ಇವರಿಬ್ಬರು ಹಿಡ್ಕೊಂಡು ಎತ್ತಿದ್ರ ಮೇಲೆ, ಆದ್ರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಹಿಡಿಯೋಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಒಂದು ಸೈಡಲ್ಲಿ ಬರುತ್ತೆ ಒಂದು ಹಿಡಿಯೋ ಥರ, ಅದು ಹಿಡ್ಕೊಂಡು ಸ್ವಲ್ಪ ಮೇಲೆ ಬಂದಿರೋದು. ಇಲ್ಲಾಂದರೆ ಏನಿತ್ತು ದೇವ್ರಿಗೆ ಗೊತ್ತು. ಎವ್ವಿ ಅಂದರೆ ಎವ್ವಿ ಸುಸ್ತು. ಎಲ್ಲಿ ನಿಂತ್ಕೊಂಡು ಹೋಗ್ಬಿಡ್ತೀನಿ ಅಂತ ಭಯ ಆಗೋಗಿತ್ತು. ನಾವು ಬೇರೆ ಫಂಕ್ಷನ್ ಬಂದಿರೋದು ಬಿಟ್ಬಿಟ್ಟು ಹೆವಿ ಅಂದರೆ ಹೆವಿ ಸೈಕಾಗೋದು. ಹೆವಿ ಅಂದರೆ ಹೆವಿ, ಯಾಕೋ ಟೈಮ್ ಸರಿ ಇತ್ತು ಇಲ್ವ ನಾವೇ ಸರಿ ಇಲ್ವೋ ಅಂತ ಒಂದು ಅರ್ಥ ಆಗಿಲ್ಲ. ಪರವಾಗಿಲ್ಲ, ಹೆಂಗೆ ಬಂದಿರೋ ಥರ ಆಯಿತು ಒಂದು ಫೀಲಿಂಗು. ನೆಕ್ಸ್ಟ್ ಟೈಮ್ ಯಾವ ಥರ ಬರಬೇಕು ಯಾವ ಥರ ಇಲ್ಲ ಅಂತಲೂ ಕಲ್ತ್ಕೊಂಡ್ರಿ. ಯಾಕಂದರೆ ಒಬ್ಬೊಬ್ಬರು ಇದ್ದಾಗ ಯಾರನ್ನ ಆ ಥರ ಹೋಗೋ ಟೈಮಲ್ಲಿ ಕಾಪಾಡೋಕ್ಕಂತೂ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇವಾಗ ಆಗಿರೋ ಅನುಭವ ಒಳ್ಳೆಯದೇ. ಬಟ್ ಜೀವ ಹೋಗೋ ಥರ ಏನೂ ಆಗಿಲ್ಲ, ಉಳಿಸ್ಕೊಂಡಿದ್ದೇನೆ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ತಕ್ಕೊಂಡು ರೆಡಿಯಾಗಿದ್ದೀನಿ. ಆಮೇಲೆ ಇವರಿಬ್ಬರು ರೆಡಿ ಆಗವ್ರೆ, ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ. ಹೋಗ್ಬಿಟ್ಟು ಅಲ್ಲಿ ಈ ಪ್ಯಾಂಟ್ ಫುಲ್ಲು ಟೈಟ್ ಆಗಿಬಿಡುತ್ತೆ. ಹೋಗ್ತಾ ಇದ್ದೀನಿ.